ಆರ್ಎಸ್ಎಸ್ ಸಂಧಾನದ ಬಳಿಕವೂ ಭಿನ್ನಮತಕ್ಕೆ ಬ್ರೇಕ್ ಇಲ್ವಾ? ಸಂಧಾನದ ಬಳಿಕವೂ ತಣ್ಣಗಾಗಿಲ್ಲ ಯತ್ನಾಳ್ ಬಣ. ವಾಲ್ಮೀಕಿ ಅಸ್ತ್ರವನ್ನ ಬಳಸಿಕೊಂಡು ಪ್ರತ್ಯೇಕ ಪಾದಯಾತ್ರೆ ಮಾಡುವಂತಹ ಪ್ಲಾನ್ ಅನ್ನ ಈಗ ಯತ್ನಾಳ್ ಬಣ ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಎಲ್ಲಾ ಸಂಧಾನ ಆಗಿದೆ, ಸಮಾಧಾನ ಆಗಿದೆ, ನಾವು ಪಕ್ಷ ಹೇಳಿದ ರೀತಿಯಾಗಿ ಇರಬೇಕು ಅನ್ನುವ ವಿಚಾರವನ್ನ ಯತ್ನಾಳ್ ಆಗಿರ್ಬೋದು, ಸೋಮಣ್ಣ ಅವರೆಲ್ಲರೂ ಕೂಡ ಹೇಳಿದ್ರು. ಆದ್ರೆ ಈಗ ಆರ್ಎಸ್ಎಸ್ ಸಂಧಾನದ ಬಳಿಕವೂ ಬ್ರೇಕ್ ಇಲ್ವಾ ಈ ಭಿನ್ನಮತಕ್ಕೆ ಅನ್ನುವಂತಹ ಪ್ರಶ್ನೆ. ಕಾರಣ ಯತ್ನಾಳ್ ಬಣ ವಾಲ್ಮೀಕಿ ಅಸ್ತ್ರವನ್ನ ಬಳಸಿಕೊಂಡು ಪ್ರತ್ಯೇಕ ಪಾದಯಾತ್ರೆ ಮಾಡುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಗವರ್ನರ್ಗೆ ವಾಲ್ಮೀಕಿ ಹಗರಣದ ವಿರುದ್ಧ ದೂರನ್ನು ನೀಡಲಾಗಿದೆ. ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಹೊಳಲ್ಕೆರೆ ಚಂದ್ರಪ್ಪ ಸೇರಿ ಪ್ರಮುಖರು ಈಗ ರಾಜ್ಯಪಾಲರನ್ನ ಭೇಟಿ ಆಗಿದ್ದಾರೆ. ಇದಕ್ಕೊಂದು ಇನ್ನೊಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಬಿಜೆಪಿ ಏನು ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಲ್ಲ, ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪಾದಯಾತ್ರೆ ಆಯಿತು. ಈಗ ಎರಡನೇ ಪಾದಯಾತ್ರೆಯನ್ನ ಮಾಡುವಂತಹ ಪ್ರಯತ್ನ ನಡೀತಾ ಇದೆಯಲ್ಲ, ಆ ಯೋಚನೆ ಇರುವ ಸಂದರ್ಭದಲ್ಲೇ ಯತ್ನಾಳ್ ಬಣ ಈಗ ಮತ್ತೊಂದು ತಾವೇ ಪ್ರತ್ಯೇಕ ಪಾದಯಾತ್ರೆಯನ್ನ ಮಾಡುವಂತಹ ಒಂದು ಚಿಂತನೆಯನ್ನ ಮಾಡಿದೆ. ಆ ರೀತಿಯಂತ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಗಳು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಭಿನ್ನಮತ ಎಲ್ಲ ಶಮನ ಆಯಿತು, ಸಮಾಧಾನ ಆಗಿದ್ದಾರೆ, ಪಕ್ಷ ಹೇಳಿದಂಗೆ ಕೇಳ್ತೀವಿ ಅಂತ ಅನೇಕರು ಹೇಳಿದ್ರು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ಮತ್ತೆ ಏನೂ ಇಲ್ಲ ಅಂತಾನೆ ಇಲ್ಲಿ ಸಮಸ್ಯೆಗಳು ಇದೆಯಾ ಹಾಗಾದ್ರೆ? ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗಾಗಲೇ ಪಕ್ಷದ ನಾಯಕರು ಏನ್ ಸೂಚನೆಯನ್ನು ಕೊಡ್ತಾರೆ ಅದಕ್ಕೆ ಬದ್ಧರಾಗಿರ್ತೇವೆ ಅನ್ನೋ ಮಾತನ್ನ ಇದೇ ಅತೃಪ್ತ ನಾಯಕರು ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇರುವಂತದ್ದು ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಅವರು ಪ್ರತ್ಯೇಕ ಪಾದಯಾತ್ರೆ ಮತ್ತೆ ಹೋರಾಟಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ಕೂಡ ಆರ್ಎಸ್ಎಸ್ ನಾಯಕರು ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ವಿಸ್ತೃತವಾಗಿ ಚರ್ಚೆ ಕೂಡ ಆದಂತ ಸಂದರ್ಭದಲ್ಲಿ ಇದೇ ಅತೃಪ್ತ ನಾಯಕರು ವಿಜೇಂದ್ರ ಅವರ ವಿರುದ್ಧವಾಗಿ ಸಾಲು ಆಪಾದನೆಗಳನ್ನು ಕೂಡ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ ವಿಜೇಂದ್ರ ಅವರು ಕೂಡ ಸಮಜಾಯಿಷವನ್ನು ಕೂಡ ಕೊಟ್ಟಿದ್ರು. ಅಂತಿಮವಾಗಿ ವಾದ ವಿವಾದಗಳನ್ನು ಆಲಿಸಿ ಆರ್ಎಸ್ಎಸ್ ನಾಯಕರು ಮತ್ತೆ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಅನ್ನೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಸೂಚನೆ ಕೊಟ್ಟ ಬಳಿಕವಾಗೂ ಈಗ ಬಿಜೆಪಿ ರೆಬಲ್ ನಾಯಕರು ಪ್ರತ್ಯೇಕವಾಗಿ ಈಗ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಇವತ್ತು ಕೂಡ ಗವರ್ನರ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ವಾಲ್ಮೀಕಿ ವಿಚಾರವನ್ನು ಪ್ರಸ್ತಾಪವನ್ನ ಮಾಡಿ ಹಗರಣ ಆಗಿದೆ ಅನ್ನೋ ವಿಚಾರವನ್ನು ಕೂಡ ಈಗಾಗಲೇ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಈ ಹಿಂದೆ ಬಿಜೆಪಿಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲೇ ಎಸ್ಸಿಪಿ ಎಸ್ಪಿ ಅಮೌಂಟ್ ಸಂಬಂಧಪಟ್ಟಂತೆ ಗವರ್ನರ್ಗೆ ದೂರನ್ನ ಕೊಟ್ಟಿದ್ರು. ಮತ್ತೆ ವಾಲ್ಮೀಕಿ ವಿಚಾರವಾಗೂ ಕೂಡ ದೂರನ್ನ ಕೊಡೋದ್ರ ಮುಖಾಂತರವಾಗಿ ಮನವಿಯನ್ನು ಕೂಡ ಮಾಡಿದ್ರು. ಅಷ್ಟಾದ್ರೂ ಕೂಡ ಪ್ರತ್ಯೇಕ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಅವರ ಹೋರಾಟಕ್ಕೆ ಅವರ ಮನವಿಗೆ ಎಲ್ಲೋ ಒಂದ್ ಕಡೆ ಸೂಕ್ತವಾದ ಬೆಲೆ ಸಿಕ್ಕಿಲ್ಲ. ಮತ್ತೆ ಮುಖ್ಯವಾಗಿ ಅವ್ರದ್ದು ಯಾವುದೇ ಕಾರಣಕ್ಕೂ ಕೂಡ ಸಫಲ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಪ್ರತ್ಯೇಕ ಏನು ಅತೃಪ್ತ ನಾಯಕರು ಕೂಡ ಈಗ ಪ್ರತ್ಯೇಕವಾಗಿ ಈಗ ಗವರ್ನರ್ಗೆ ದೂರು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಆ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ತಮ್ಮ ನಾಯಕತ್ವವನ್ನು ಅಂದ್ರೆ ಪರ್ಯಾಯವಾಗಿ ನಾಯಕತ್ವವನ್ನು ಸ್ಥಾಪನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಮುಂದಾಗಿದ್ದಾರೆ. ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಈ ಟೀಮ್ ಇನ್ನೂ ಕೂಡ ಬರುವಂತ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇದಕ್ಕೆ ಬೇಕಾದಂತ ರೂಪರೇಷೆಗಳನ್ನು ಕೂಡ ಈಗಾಗಲೇ ಈ ನಾಯಕರು ಸಿದ್ಧಪಡಿಸಿಕೊಂಡಿದ್ದಾರೆ. ಮತ್ತೆ ಬಳ್ಳಾರಿಯಲ್ಲೂ ಕೂಡ ಪಾದಯಾತ್ರೆ ಮಾಡುವಂತ ನಿಟ್ಟಿನಲ್ಲಿ ಇದೇ ನಾಯಕರು ಮೊದಲ ಬಾರಿಗೆ ಘೋಷಣೆಯನ್ನು ಕೂಡ ಮಾಡಿದ್ರು. ಮತ್ತೆ ಅದನ್ನ ದಿನಾಂಕ ನಿಗದಿಪಡಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಮನವಿ ಕೂಡ ಮಾಡಿದ್ದಾರೆ. ಶೀಘ್ರವೇ ಹೈಕಮಾಂಡ್ ನಾಯಕರು ದಿನಾಂಕ ಪ್ರಕಟ ಆದ ಕೂಡಲೇ ಇವರ ತಮ್ಮ ನೇತೃತ್ವದಲ್ಲೇ ಪಾದಯಾತ್ರೆ ನಡೆಸುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಾದಯಾತ್ರೆಗೆ ಯಾರು ಬೇಕಾದ್ರೂ ಬರಬಹುದು ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ಪರೋಕ್ಷವಾಗಿ ಒಂದು ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರಿಗೆ ಒಂದು ರೀತಿ ಪರೋಕ್ಷವಾದಂತಹ ಸಂದೇಶವನ್ನು ಕೂಡ ತೃಪ್ತ ನಾಯಕರು ಕೊಟ್ಟಿರುವಂತದ್ದು. ಹೀಗಾಗಿ ಬರುವಂತ ದಿನಗಳಲ್ಲಿ ಈ ಬಿಜೆಪಿಯಲ್ಲಿ ಎರಡೂ ಬಣ್ಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ನಾವು ಕಾಣಬಹುದಾಗಿದೆ. ನವಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.